ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಮುಂದೂಡುವಂತಹ ಸಾಧ್ಯತೆ ಇದೆ. ಸಚಿವರ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಸಿಎಂಗೆ ಸಭೆಯ ಸಂಪೂರ್ಣ ವರದಿಯನ್ನ ನೀಡಲಿದ್ದಾರೆ ಸಚಿವರು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಜಾತಿವಾರು ಗೊಂದಲ ಸಂಬಂಧ ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವರು. ನಂತರ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರು. ಸಮೀಕ್ಷೆಯನ್ನ ಮುಂದೂಡುವಂತೆ ಹಲವರು ಪಟ್ಟು ಹಿಡಿದಿದ್ದಾರೆ ಅನ್ನುವಂತ ಮಾಹಿತಿ. ಯಾವಾಗಿಂದ ಆರಂಭ ಆಗಬೇಕಾಗಿತ್ತು? ಸೆಪ್ಟೆಂಬರ್ 22ನೇ ತಾರೀಕಿನಿಂದ, ಅಂದ್ರೆ ದಸರಾದ ಮೊದಲ ದಿನದಿಂದ ಆರಂಭ ಆಗಬೇಕಾಗಿತ್ತು ಈ ಜಾತಿ ಜನಗಣತಿ. ಅಕ್ಟೋಬರ್ 7ನೇ ತಾರೀಕಿನ ತನಕ 15 ದಿನಗಳ ಕಾಲ ನಡೀಬೇಕಾಗಿತ್ತು. ರಾಜ್ಯಾದ್ಯಂತ ಇರುವಂತಹ ಮನೆಗಳಿಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಬೇಕಾಗಿತ್ತು. 60 ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯಬೇಕಾಗಿತ್ತು ಅಧಿಕಾರಿಗಳು. ಆದರೆ ಸೆಪ್ಟೆಂಬರ್ 22ನೇ ತಾರೀಕಿಗೆ ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾಗೋದೇ ಡೌಟ್ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಯಾಕಂದ್ರೆ ಯಾರೋ ವಿಪಕ್ಷಗಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಲ್ಲ. ರಾಜ್ಯ ಸರ್ಕಾರದಲ್ಲಿರುವಂತಹ ಸಚಿವರೇ ಈ ಬಗ್ಗೆ ಅಪಸ್ವರವನ್ನ ಎತ್ತಿದ್ದಾರೆ. ಯಾವ ಜಾತಿ ಅಂತ ಹೇಳಿ ನಮೂದಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಕೆಲ ಜಾತಿಗಳಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ. ಆ ಗೊಂದಲದ ಕಾರಣಕ್ಕಾಗಿ ಮುಂದೂಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನವರಾತ್ರಿಯ ಮೊದಲ ದಿನದಿಂದ ಸಮೀಕ್ಷೆ ಆರಂಭ ಆಗಬೇಕಾಗಿತ್ತು. ಆದ್ರೆ ದಿನಾಂಕ ಹತ್ತಿರ ಬರ್ತಾ ಇದ್ದ ಹಾಗೆ ಯಾವ ಜಾತಿಯನ್ನ ನಮೂದಿಸಬೇಕು ಅನ್ನುವಂತ ವಿಚಾರವೇ ಗೊಂದಲದ ಗೂಡಾಗಿರೋ ರೀತಿ ಕಾಣಿಸ್ತಾ ಇದೆ. ಸಚಿವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು ಏನಾಗಬಹುದು ಅಂತ ಹೇಳಿ ಹರೀಶ್. ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು ಜಾತಿ ಗಣತಿ ಮರು ಸಮೀಕ್ಷೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗಬೇಕಾಗಿತ್ತು. ಆದ್ರೆ ಇದು ಬೆನ್ನಲ್ಲೇ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲೇ ಕೂಡ ಅಪಸ್ವರಗಳು ವ್ಯಕ್ತ ಆಗಿದ್ವು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸೋದಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಈಗ ಒಂದು ಸಚಿವರ ಸಭೆಯಲ್ಲೂ ಕೂಡ ಪರ ವಿರೋಧಗಳು ಕೂಡ ವ್ಯಕ್ತ ಆಗಿದೆ. ಅಂದ್ರೆ ಒಂದು ಹಂತದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಪ್ರಮುಖ ಸಚಿವರೆಲ್ಲರೂ ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬಹುತೇಕ ಕೂಡ ಸಮೀಕ್ಷೆ ಮರು ಸಮೀಕ್ಷೆ ಮುಂದೂಡುವಂತ ಸಾಧ್ಯತೆ ದಟ್ಟವಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಬಳಿಗೆ ಕೂಡ ವರದಿಯನ್ನ ಕೊಡೋದಕ್ಕೆ ಈಗಾಗಲೇ ಸಚಿವರೆಲ್ಲರೂ ಕೂಡ ತೆರಳಿದ್ದಾರೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತಿನ ಸಭೆಯಲ್ಲಿ ನಡೆದಂತಹ ಚರ್ಚೆಯ ಸಮಗ್ರ ವರದಿಯನ್ನ ಕೂಡ ಕೊಡ್ತಾರೆ. ಆ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಮೂಡುತ್ತಿದೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ಈ ಒಂದು ಸಮೀಕ್ಷಾ ವರದಿ ತಲುಪಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹರೀಶ್, ಒಂದು ವೇಳೆ ಮುಂದೂಡಿಕೆ ಮಾಡಿದ್ದೇ ಆದಲ್ಲಿ ಹರೀಶ್, ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿ ಪರಿಗಣಿಸಲ್ಪಡಲ್ವಾ ಅಂತ ಹೇಳಿ ಹರೀಶ್. ಖಂಡಿತವಾಗಿ ವಿದ್ಯಾರ್ಥಿ, ಯಾಕಂತಂದ್ರೆ ಸಭೆಯಲ್ಲಿ ಪೂರ್ವ ಸಿದ್ಧತೆ ಇಲ್ಲದೆ ಈ ರೀತಿ ನಾವು ಏಕಾಏಕಿ ಮರು ಸಮೀಕ್ಷೆಗೆ ಆದೇಶ ಹೊರಡಿಸಿದ್ದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗಿದೆ. ಖುದ್ದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತೆ ಸದಸ್ಯರಿಂದ ಸಮಗ್ರ ವರದಿಯನ್ನು ತರಿಸಿಕೊಂಡಿದ್ರು, ಚರ್ಚೆ ಮಾಡಿದ್ರು, ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ರು. ಸೊ ಮತ್ತೆ ಜಾತಿವಾರು ಗೊಂದಲಗಳು ನಿರ್ಮಾಣ ಆಗ್ತಿರುವಂತದ್ದು ಕಾರಣ ಏನು ಅನ್ನುವಂಥದ್ದು, ಜೊತೆಗೆ ಕ್ರೈಸ್ತ ದಲಿತ, ಕ್ರೈಸ್ತ ಕುರುಬ, ಕ್ರೈಸ್ತ ಒಕ್ಕಲಿಗ ಅನ್ನುವಂತಹ ಹೆಸರುಗಳು ಸೇರಿಸಿದ್ದು ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಗಳು, ಇದೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿದಂತಹ ಹಿರಿಯ ಸಚಿವರು ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ವರದಿಯನ್ನು ಕೊಡ್ತಾರೆ. ಆದ್ರೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಿರೋ, ಪೂರ್ವ ಸಿದ್ಧತೆ ಇಲ್ಲದೆ ಸರ್ಕಾರ ಏಕಾಏಕಿ ತೀರ್ಮಾನ ಕೈಗೊಂಡಿದ್ದು ಒಂದಷ್ಟು ಎಡವಟ್ಟಿಗೆ ಕೂಡ ಕಾರಣ ಆಗಿದೆ. ಆದ್ರೆ ಸರ್ಕಾರ ಮತ್ತೆ ಪಕ್ಷದ ಮಟ್ಟದಲ್ಲಿ ಇದು ಮುಜುಗರಕ್ಕೆ ಮತ್ತೆ ಒಂದಷ್ಟು ಹೊಡೆತಕ್ಕೆ ಮತ್ತೆ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೆ ಹಿನ್ನಡೆ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ ವಿದ್ಯಾಶ್ರೀ. ಅಲ್ಲಿಗೆ ಹರೀಶ್, ಜಾತಿ ಗಣತಿ ಸಮೀಕ್ಷೆ ಆರಂಭನೇ ಆಗಿಲ್ಲ, ವರದಿ ಕೈ ಸೇರೋದು ಬಿಡಿ, ವರದಿ ಆರಂಭಕ್ಕೂ ಮೊದಲೇ ಅಥವಾ ಚರ್ಚೆ ಸಮೀಕ್ಷೆ ಆರಂಭಕ್ಕೂ ಮೊದಲೇ ಇಷ್ಟ ಅಪಸ್ವರ ಕೇಳಿ ಬಂದ್ರೆ ಇನ್ನು ವರದಿ ಕೈಗೆ ಬಂದ ಮೇಲೆ ಎಂಥ ಅಪಸ್ವರಗಳು ಅಥವಾ ಎಂಥ ವಿರೋಧಾಭಾಸಗಳನ್ನ ಸರ್ಕಾರ ಎದುರಿಸಬೇಕಾಗಬಹುದು ಅಂತ ಹೇಳಿ ಹರೀಶ್. ವಿದೇಶಿ ಬಹುತೇಕ ಕೂಡ ಈಗ ಏನು ಸಮೀಕ್ಷೆ ನಡೆಸಬೇಕಾಗಿತ್ತು ಆ ಸಮೀಕ್ಷೆಯನ್ನು ಕೈಬಿಟ್ಟಂತೆ ಕಾಣಿಸ್ತಿದೆ ಸರ್ಕಾರ. ಯಾಕಂತಂದ್ರೆ ಈಗ ಎಲ್ಲರ ಅಭಿಪ್ರಾಯ ಕೂಡ ಅದೇ ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ಚೆಂಡು ತಲುಪಿದೆ. ಯಾವ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂತಂದ್ರೆ ಹಿರಿಯ ಸಚಿವರ ಸಭೆ ನಡೆಸಿದ ನಂತರ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸಚಿವ ಶಿವರಾಜ್ ತಂಗಡಗಿ ಅವರು ಸಭೆ ನಡೆಸಿದ್ರು. ಸಭೆಯಲ್ಲಿ ಕೂಡ ಯಾವ ತೀರ್ಮಾನ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆದ್ರೆ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲವೇ ಕ್ಷಣಗಳಲ್ಲಿ ಕೂಡ ಸಮಗ್ರ ವರದಿಯನ್ನು ಕೂಡ ಕೊಡ್ತಿದ್ದಾರೆ ವಿದ್ಯಾರ್ಥಿ. ಹರೀಶ್, ಈಗ 60 ಪ್ರಶ್ನೆಗಳ ಲಿಸ್ಟ್ ಇದೆ ಹೋಗಿ ಸಮೀಕ್ಷೆ ಮಾಡೋದಕ್ಕೆ. ಆ 60 ಪ್ರಶ್ನೆಗಳು ಏನೇನು ಅನ್ನೋದನ್ನ ಮೊದಲಿಗೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಚರ್ಚೆ ಮಾಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಲಿಲ್ವಾ ಅಂತ ಹೇಳಿ. ಯಾಕಂದ್ರೆ ಆಗ್ಲೇ ಚರ್ಚೆ ಆಗ್ಬೇಕಾಗಿತ್ತು, ಆಗ್ಲೇ ಇದೆಲ್ಲವೂ ನಿರ್ಧಾರ ಆಗ್ಬೇಕಾಗಿತ್ತು. ಆಗ ಒಪ್ಪಿಗೆಯನ್ನ ಕೊಟ್ಟು ಈಗ ಪ್ರಶ್ನೆ ಎತ್ತಾ ಇರೋದು ವಿಪರ್ಯಾಸ ಅಂತ ಅನಿಸ್ತಿಲ್ವಾ ಅಂತ ಹೇಳಿ ಹರೀಶ್.
ರೈಟ್, ಸಂಪರ್ಕ ಕಡಿತ ಆಗಿದೆ. ನಮ್ಮ ಪ್ರತಿನಿಧಿ ಹರೀಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಬಹುತೇಕ ಕೈ ಬಿಡುವಂತಹ ಸಾಧ್ಯತೆ ಅಂದ್ರೆ ಇದು ಬಹಳ ದೊಡ್ಡ ಡೆವಲಪ್ಮೆಂಟ್. ಸಿದ್ದರಾಮಯ್ಯ ಅವರು ಕಾಲ್ ತಗೊಳ್ಬೇಕು. ಬಟ್ ಒಂದು ವೇಳೆ ಇಲ್ಲ ನಾವು ಕೈ ಬಿಡ್ತೀವಿ, ಇಲ್ಲ ಮುಂದೂಡಿಕೆ ಮಾಡ್ತೀವಿ ಅಂದ್ರೂ ಕೂಡ ಇದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಅಂತೂ ಖಂಡಿತ ಹೌದು. ಯಾಕಂದ್ರೆ ಇಷ್ಟು ದೊಡ್ಡ ಜಾತಿ ಗಣತಿ ಸಮೀಕ್ಷೆಯನ್ನ ನೀವು ಮಾಡ್ತಾ ಇದ್ದೀರಿ, ಇಷ್ಟು ದೊಡ್ಡ ಮಟ್ಟದಲ್ಲಿ 420 ಕೋಟಿಯನ್ನ ಖರ್ಚು ಮಾಡಿ ನೀವು ಮಾಡೋದಕ್ಕೆ ಹೊರಟಿದ್ದೀರಿ. ರಾಜ್ಯಾದ್ಯಂತ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವಂತಹ ಕೆಲಸ ಆಲ್ರೆಡಿ ಆಗಿದೆ. ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನ ಡೆವಲ್ ಆಗಿ ತೆಗೆದುಕೊಂಡಂತಹ ನಂತರದಲ್ಲಿ ಏಕಾಏಕಿ ನಿಮ್ಮದೇ ಪಕ್ಷದ ಸಚಿವರು ಅಪಸ್ವರ ಎತ್ತಿದ್ರು ಅನ್ನುವಂತಹ ಕಾರಣಕ್ಕಾಗಿ ನೀವು ಕೈ ಬಿಡ್ತೀರಿ ಅಥವಾ ಮುಂದೂಡಿಕೆ ಮಾಡ್ತಿದ್ದೀರಿ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಸಹಜವಾಗಿ ಇದು ಹಿನ್ನಡೆ ಅಥವಾ ಇದು ಮುಜುಗರ, ಇದು ಮುಖಭಂಗ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ಚರ್ಚೆಯಾಗೋದು ಗ್ಯಾರಂಟಿ. ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಬಹುತೇಕ ಇವತ್ತೇ ತೀರ್ಮಾನ ಆಗಬಹುದು ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.